ಮುಂದಿನ ದಿನದಲ್ಲಿ ಉಗ್ರವಾಗಿ ಈ ಜಿಲ್ಲಾಡಳಿತದ ವಿರುದ್ಧ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಜೊತೆಗೆ ಈಗ ಇವರೇನೋ ಮೋಸ್ಟ್ಲಿ ಗ್ಯಾರಂಟಿ ದುಡ್ಡು ಸಾಲ್ಟೇಜ್ ಅಂತ ಕಾಣಿಸ್ತದೆ. ಈಗೇನು ಬಿಟ್ಟಿ ಬಗೆಗಳು ಕೊಡ್ತಾವ್ರಲ್ಲ ಅದಕ್ಕೆ ದುಡ್ಡು ಸಾಲ್ಟೇಜ್ ಆಗ್ಬಿಟ್ಟಿರ್ಬೇಕು. ಮೋಸ್ಟ್ಲಿ ಮೂಡ ಆಯಿತು, ಎಲ್ಲರ ಮೇಲೆ ಟ್ಯಾಕ್ಸ್ ಆಗಾಯ್ತು, ಈಗ ಬ್ರ್ಯಾಂಡ್ ಬೆಂಗಳೂರು ಆಯಿತು, ಈಗ ಟೋಲ್ಗಳಾದ, ಈಗ ಏನೇನೆಲ್ಲ ಆಗಬಾರ್ದಿತ್ತು ಎಲ್ಲ ಆಯಿತು. ಈಗ ಲಾಸ್ಟ್ಗೊಂದು ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಭಕ್ತಾದಿಗಳಿಗೆ ವಸೂಲಿ ಮಾಡುವಂಥದ್ದು ಉಳಿದಿತ್ತು. ಚಾಮುಂಡೇಶ್ವರಿನ ವ್ಯಾಪಾರ ಮಾಡುವಂತ ಒಂದು ಸನ್ನಿವೇಶ ಉಳಿದಿತ್ತು. ಇವರು ಇದು ನೆರವೇರಿಸ್ತವ್ರೆ. ಕೂಡಲೇ ಈ ಒಂದನ್ನ ಕೈ ಬಿಡಬೇಕು. ಅವನೆಷ್ಟೇ ಶ್ರೀಮಂತ ಇರಲಿ ಬಡವ ಇರಲಿ ಒಂದೇ ಸಮಾನತೆಯಾಗಿ ನೋಡಬೇಕು. ಇದು ಭಾರತ ದೇಶದಲ್ಲಿ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ. ಯಾವ ಬ್ರಿಟಿಷ್ನವ್ರ ಕಾಲದಲ್ಲಿಲ್ಲ ಶ್ರೀಮಂತನಿಗೊಂದು ಬಡವರಿಗೊಂದು ಅಂತ. ಏನು ಹಿಂದಿಂದ ನಡ್ಕೋಬೇಕು ಅದೇ ರೀತಿ ಆಷಾಢ ಶುಕ್ರವಾರವನ್ನ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸಬೇಕು. ಈ ಸರ್ಕಾರಕ್ಕೆ ಕಿಂಚಿತ್ ಗೌರವ ಇದ್ರೆ, ಮೈಸೂರು ಮಹಾರಾಜರ ವಂಶಸ್ಥರ ಮೇಲೆ ಮತ್ತೆ ಚಾಮುಂಡೇಶ್ವರಿ ಮೇಲೆ ಈ ನಾಡಿನ ಜನತೆ ಮೇಲೆ ಗೌರವ ಇದ್ರೆ ಈ ಹೇಳಿರುವಂತ ವಿಚಾರವನ್ನು ಕೈ ಬಿಡಬೇಕು. ಸಾರ್ವಜನಿಕವಾಗಿ ಯಾರು ಬೇಕಾದ್ರೂ ಹೋಗ್ಲಿ ಕ್ಯೂ ಅಲ್ಲಿ ಹೆಂಗೆ ಹೋದ್ಸಲಿಂದ ಬಸ್ಸಲ್ಲಿ ಹೋದವರಿಗೆ ಮಾಡ್ತಿದ್ರಪ್ಪ ಎಲ್ಲರಿಗೂ, ದೊಡ್ಡವ್ರಿಗೆ ಶ್ರೀಮಂತರಿಗೆಲ್ಲ ಅದೇ ರೀತಿ ಮಾಡಬೇಕು. ಹಿಂದಿಂದ ಏನ್ ನಡ್ಕೋಬೇಕು ಅದೇ ರೀತಿ ಮಾಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಮೇಡಮ್, ಇವರ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಇವರ ಆಹ್ವಾನನೂ ಬೇಡ, ನಮಗೆ ಇವ್ರ ಕಾರ್ಯಾವಳಿನೂ ಬೇಡ. ನೋಡಿ, 5 ವರ್ಷಕ್ಕೊಂದು ಸರ್ಕಾರ, 5 ವರ್ಷದಲ್ಲಿ ಸರ್ಕಾರಗಳು ಯಾವಾಗ ಬೀಳಾಗುತ್ತೋ ಇರ್ತೋ ಗೊತ್ತಿಲ್ಲ. 5 ವರ್ಷಕ್ಕೊಬ್ಬ MLA, ಅವರಷ್ಟೇ 5 ವರ್ಷಕ್ಕೆ ಸೀಮಿತ. ಆದ್ರೆ ಮೈಸೂರು ಮಹಾರಾಜರು ಅವರು ಮಣ್ಣಲ್ಲಿ ಮಣ್ಣಾಗಿದ್ರು, ಅವ್ರನ್ನ ರಾಜವಂಶಸ್ಥರು ಅಂತಾರೆ ಹೊರತು ಈ ರಾಜಕೀಯ ಪುಡಾರಿಗಳದು ಯಾವುದೇ ತರದ ಕೊಡುಗೆ ಇಲ್ಲ. ಇವ್ರು ಯಾವ ರೆಜುಲೇಷನ್ ಮಾಡಿದಾರೋ ಇಲ್ಲ ಏನ್ ಮಾಡಿದಾರೋ ಅವೆಲ್ಲ ನಡೆದಿರೋಂಥ ಕೆಲಸ. ಇಲ್ಲೇನು ನಮ್ಮ ಮೈಸೂರು ರಾಜ್ಯ ಹಿಂದೆ ಮೊದಲನೇ ರಾಜ್ಯ ಇತ್ತು, ಅದನ್ನ ಯಾರು ಕಟ್ಟಾಳಿದ್ರು ಮೈಸೂರು ಮಹಾರಾಜರು ಅಷ್ಟೇ ಹೊರತು ಇಲ್ಲಿ ನಮಗೆ ಮುಖ್ಯ ಈ ರಾಜಕಾರಣಿಗಳು ಈ ಏನು ತಗೊಂಡಿರುವಂತ ಒಂದು ಇದು ಇಲ್ಲಿ ಯಾರು ಜನ ಕೇರ್ ಮಾಡಲ್ಲ. ಇವ್ರ ಕೊಡುಗೆ ಏನೂ ಇಲ್ಲ. ಅದರಿಂದ ಕೂಡಲೇ ಈ ವಾಪಸ್ ತಗೋಬೇಕು 2,000 ರೂಪಾಯಿ ವಿಚಾರನ. ಪ್ರತಿಯೊಬ್ಬರು ಯಾರ ಹೋಗ್ಲಿ ಸಾರ್ವಜನಿಕರಾಗಿ ಹೆಂಗಿತ್ತು ಹಂಗಾಗ್ಲಿ. ಈ ಆಧಾರ ಏನಾದ್ರು ಆಗ್ಲಿಲ್ಲ ಅಂತಂದ್ರೆ ಇವರಿಗೆ ಚಾಮುಂಡೇಶ್ವರಿ ಯಾವುದೇ ಕಾರಣಕ್ಕೂ ಇವ್ರಿಗೆ ಸಂಶಲ್ಲ, ಇದು ಒಳ್ಳೇದಲ್ಲ ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಮಾತಾಡ್ತೀನಿ. ಮೇಡಮ್, ಆಷಾಢ ಶುಕ್ರವಾರದಲ್ಲಿ ಆ ಥರ ಕಂಟಿನ್ಯೂ ಆಗೋದಾದ್ರೆ ನಾವೇನ್ ಮಾಡಬೇಕು ಅಂತ ತೋರಿಸ್ತೀವಿ. ಸರ್, ಈಗ ಯಾಕೆ ಮಾತಾಡ್ತಾ ಇಲ್ಲ ವಿರೋಧ ಪಕ್ಷದವರು, ಆಡಳಿತದವರು ಮತ್ತೆ ಈ ಜಿಲ್ಲಾಡಳಿತ? ಬಡವರು 2,000 ರೂಪಾಯಿ ಕೊಟ್ಟು ಹೋಗಕ್ಕಾಗಲ್ಲ ಸರ್. ಶ್ರೀಮಂತರು 2,000 ರೂಪಾಯಿ ಕೊಟ್ಟು ಹೋಗ್ತಾರೆ. ಅದರಲ್ಲಿ ನಾವು ಆನ್ಲೈನ್ ಸರ್ಕಾರದ ಬೊಗಸೆಗೆ ನೇರವಾಗಿ ಹೋಗೋದಾದ್ರೆ ದುಡ್ಡು ಏನ್ ಸರ್, ದೇವಸ್ಥಾನದ ಅನುಕೂಲಕ್ಕೆ ಮತ್ತೆ ದೇವಸ್ಥಾನದ ಅಭಿವೃದ್ಧಿಗೆ ಹೋಗೋದಾದ್ರೆ ನಮ್ದೇನು ತೊಂದರೆ ಇಲ್ಲ ಸರ್. ಯಾರೋ ಶಕ್ತಿವಂತರಿಗೆ, ಯಾರಿಗೋ ರಾಜಕಾರಣಿಗಳಿಗೆ ಅವರ ಖಾತೆಗಳಿಗೆ ದುಡ್ಡು ಹೋಗುವಂತ ಸಂದರ್ಭದಲ್ಲಿ ಇನ್ನೇನ್ ಮಾಡಬೇಕು? ಈಗ ಕೆಲವರು ಹೇಳ್ತಾರೆ, ಕೆಲವರು ಹೇಳೋದಿಲ್ಲ. ಈಗ ಮೊನ್ನೆ ನೋಡಿ ಈಗ RCBಗೆ 70 ಲಕ್ಷ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿ 25 ಲಕ್ಷ ಕೊಟ್ಟರು. ಈಗ ಅದು ದುಡ್ಡು ಎತ್ತಬೇಕು. RCBಲಿ ಏನು ಪುಣ್ಯಾತ್ಮರು ಜನ ಹೋಗಿದ್ರು, ಕಾಲು ತುಳಿದು ಸತ್ರು, ಅವ್ರಿಗೂ ಕೂಡ ಇದೇ ಕಲೆಕ್ಷನ್ ಮಾಡ್ಕೊಡ್ಬೇಕು ಅಂತ ನಾವೇನೋ ಅನ್ಕೊಂಡಿದೀವಿ ಅಂತ ತಿಳ್ಕೊತೀವಿ ಈ ತೀರ್ಮಾನದಲ್ಲಿ. ಯಾಕೆಂದ್ರೆ ಯಾವ ವರ್ಷ ಇಲ್ಲದಂಥದ್ದು ಈ ವರ್ಷ ಮಾಡ್ದವ್ರೆ ಅಂತಂದ್ರೆ ಇವ್ರು ಏನೇನು ಕೊಟ್ಟವ್ರು ಬಿಟ್ಟಿಯವಲ್ಲ ತಗೋಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಅದರಿಂದಾಗಿ ಇದು ಬಿಹಾರಿನೂ ಅಲ್ಲ, UPನೂ ಅಲ್ಲ, ಪಂಜಾಬು ಅಲ್ಲ, ಇದು ಕರ್ನಾಟಕ. ಮೈಸೂರು ಮಹಾರಾಜರು ಮತ್ತೆ ನಾಡಪ್ರಭು ಕೆಂಪೇಗೌಡರು, ಸಂಗೊಳ್ಳಿ ರಾಯಣ್ಣವರು, ಸರ್ದಾರ್ ವಲ್ಲಭಾಯ್ ಪಾಟೀಲ್ರು ಮತ್ತೆ ಏನು ಅನೇಕ